ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ G7ಗೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನರು ಸ್ಲಿಪ್ಪರ್ಸ್ ತಗೋಬೇಕು ಅಂತ ಹೇಳಿದರು, ಅದಕ್ಕೆ ಹೋಗ್ತಾ ಇದ್ದೀವಿ. ನಾವು ರೆಗ್ಯುಲರ್ ಆಗಿ KR ನಗರದಲ್ಲಿ ಬಟ್ಟೆ ಅಥವಾ ಸ್ಲಿಪ್ಪರ್ಸ್ ಬೇಕು ಅಂತಂದರೆ ಈ ಶಾಪ್ಗೆ ಬರೋದು. ಈ ಒಂದು ಶಾಪಲ್ಲಿ ನಿಮಗೆ ಕಿಡ್ಸ್ ವೇರು, ಗರ್ಲ್ಸು, ಬಾಯ್ಸು, ಮೆನ್ನು, ವುಮೆನ್ಸ್ಗೆ ಬೇಕಾಗಿರೋವಂಥ ಸ್ಲಿಪ್ಪರ್ಸು, ಶರ್ಟ್ಸು, ಪ್ಯಾಂಟ್ಸು, ಟೀ ಶರ್ಟ್ಸು, ಸ್ಯಾರೀಸು, ಕುರ್ತಾಸು, ಫ್ರಾಕ್ಸು ಸಹ ಸಿಗುತ್ತೆ. ಕ್ವಾಲಿಟಿಗೆ ತಕ್ಕಂತೆ ಪ್ರೈಸ್ ಕೂಡ ಅಷ್ಟೇ ಇರುತ್ತೆ. ನೀವೇನಾದರೂ KR ನಗರದಲ್ಲಿ ಅಥವಾ ಸುತ್ತಮುತ್ತ ಇದ್ದರೆ ಒಂದು ಸಲನಾದರೂ ಈ ಶಾಪ್ಗೆ ವಿಸಿಟ್ ಮಾಡಿ. ನಿಮ್ಮ ಒಂದು ಶಾಪಿಂಗ್ ಯಾವ ರೀತಿ ಇತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ನಂತರ ನಾವು ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಕೊಡಬೇಕಿತ್ತು. ಬಟ್ಟೆಗೂ ಸ್ಟಿಚ್ ಮಾಡಲಿಕ್ಕೆ ಕೊಟ್ಬಿಟ್ಟು ಸ್ಟೇಡಿಯಂ ಕಡೆಗೆ ಬಂದ್ವಿ. ಮಕ್ಕಳನ್ನು ಆಟ ಆಡ್ಸೋಣ ಅಂತ. ಬೇಸಿಗೆ ರಜೆ ಆಗಿದ್ದ ಕಾರಣ ಅವರಿಗೂ ಒಂದು ಚೇಂಜ್ ಬೇಕಲ್ವ, ಮನೇಲೇ ಕೂತು ಕೂತು ಬೋರ್ ಆಗಿರುತ್ತೆ ಅಂತ ಅವರು ಇಲ್ಲಿಗೆ ತುಂಬಾ ಇಷ್ಟಪಟ್ಟು ಬರ್ತಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ. ಅವ್ರ ಜೊತೆನೇ ನಾವು ಸ್ವಲ್ಪ ಆಟ ಆಡ್ಬಿಟ್ಟು ಒಂದೊಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇಲ್ಲೇ. ಆಡು ಕ್ಯಾಚ್ ಗುಂಡ. ಹಂಗೆ ಕ್ಯಾಚ್. ಕ್ರಿಕೆಟರ್ ಮೋಹಿತ್ ಹೆಂಗೆ ಎಸಿತಾನ ಬಾಲ್ನ. ಬ್ಯಾಟ್ ತರ್ಬೇಕಿತ್ತಲ್ವಾ? ನಾಳೆ ತರನ ಗುಂಡ ಬ್ಯಾಟು ಬಾಲು, ಕ್ರಿಕೆಟ್ ಆಡೋಣ. ಗುಡ್. ಬಾಲ್ ಹಿಡಿಬೇಕು. ಬಾ. ನೀನು ಹಂಗೆ ಇನ್ನೊಂದ್ಸತಿ ಕರೆಕ್ಟಾಗಿ ನಿಂತು ಕ್ಯಾಚ್. ಇಲ್ಲಿ ಕ್ಯಾಚ್ ಕ್ಯಾಚ್ ಎಸಿ ಕರೆಕ್ಟಾಗಿ ಎಸಿ ಬಾಲ್ ಎಸಿ ನೀನು ಕ್ಯಾಚ್ ಎಸಿ ಜಾಸ್ತಿ ನಿಂಗೆ.
ನಂತರ KSRTC ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇರೋ ಈ ಚುರುಮುರಿ ಅಂಗಡಿ ನೋಡ್ತಾ ಇರ್ಬೋದು ನೀವಿಲ್ಲಿ. ಇವರು ತುಂಬಾ ಸೂಪರ್ ಟೇಸ್ಟಿಯಾಗಿ ಚುರುಮುರಿನ ಮಾಡಿಕೊಡ್ತಾರೆ. ಬರೀ 10 ರುಪೀಸು 20 ರುಪೀಸ್ಗೆ ಚುರುಮುರಿನ ಮಾಡಿಕೊಡ್ತಾರೆ ಇವರು. ಈ ಒಂದು ಚುರುಮುರಿ ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ನಾವು ಯಾವಾಗಲೇ KR ನಗರಕ್ಕೆ ಬಂದರೂ ಇವ್ರ ಹತ್ರ ಚುರುಮುರಿ ತಿಂದ್ಬಿಟ್ಟೇ ಹೋಗೋದು. ಅಷ್ಟು ಚೆನ್ನಾಗಿರುತ್ತೆ. ನೀವು ಯಾರಾದರೂ ಸುತ್ತಮುತ್ತ ಅಥವಾ KR ನಗರದಲ್ಲೇ ಇದ್ದರೆ ಒಂದು ಸಲನಾದರೂ ಇವ್ರ ಶಾಪ್ಗೆ ವಿಸಿಟ್ ಮಾಡಿ ಇವ್ರು ಮಾಡೋವಂಥ ಚುರುಮುರಿನ ನೀವು ಟ್ರೈ ಮಾಡಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸುಮಾರು ಒಂದು 20 ವರ್ಷದಿಂದನೂ ಈ ಚುರುಮುರಿನ ಮಾಡ್ಕೊಂಡು ಬರ್ತಿದ್ದಾರೆ ಇವರು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ತುಂಬಾ ಕ್ರೌಡ್ ಇದ್ದಿದ್ದರಿಂದ ನಾವು ಅಲ್ಲೇ ತಿನ್ನೋಕ್ಕೆ ಹೋಗಲಿಲ್ಲ, ಪಾರ್ಸಲ್ ತೊಗೊಂಡು ಬಂದ್ವಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.